ಬಾಗಲಕೋಟೆ ಉಪಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ರಾಜ್ಯದ ಘಟಾನುಘಟಿ ನಾಯಕರು ಅಖಾಡಕ್ಕೆ ಇಳಿತಾ ಇದ್ದಾರೆ. ಉಸ್ತುವಾರಿ ಹೊತ್ತಿರುವಂತಹ ಸತೀಶ್ ಜಾರಕಿಹೊಳಿ ಕ್ಷೇತ್ರದಲ್ಲೇ ಬೀಡು ಬಿಟ್ಟಲಿದ್ದಾರೆ. ಒಟ್ಟು 5 ದಿನಗಳ ಕಾಲ ಸಿಎಂ ಸಿದ್ದರಾಮಯ್ಯ ಬಾಗಲಕೋಟೆಯಲ್ಲಿ ಪ್ರಚಾರ ನಡೆಸಲಿದ್ದಾರೆ. ಈಗಾಗಲೇ ಸಿಎಂ ಪ್ರಚಾರ ನಡೆಸುವ ಕಾರ್ಯಕ್ರಮಗಳನ್ನು ನಿಗದಿಪಡಿಸಲಾಗಿದ್ದು 15ಕ್ಕೂ ಹೆಚ್ಚು ಪ್ರಚಾರ ಸಭೆ ನಡೆಸಲಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯನವರಿಗೆ ಸಚಿವ ಎಂಬಿ ಪಾಟೀಲ್, ಶಿವಾನಂದ ಪಾಟೀಲ್, ಜಮೀರ್ ಅಹಮದ್ ಸೇರಿದಂತೆ ಶಾಸಕರು, ಮಾಜಿ ಶಾಸಕರು ಸಾಥ್ ನೀಡಲಿದ್ದಾರೆ. ಇನ್ನು ಬಾಗಲಕೋಟೆ ಉಪಚುನಾವಣೆಯ ಅಖಾಡದಲ್ಲಿ ತಂತ್ರ ಪ್ರತಿತಂತ್ರ ಕೂಡ ಜೋರಾಗಿದೆ. ಕಾಂಗ್ರೆಸ್, ಬಿಜೆಪಿ ಎರಡೂ ಪಕ್ಷಗಳಿಂದ ಬೂತ್ ಮಟ್ಟದಲ್ಲಿ ತಂತ್ರಗಾರಿಕೆ ಹೂಡಿದ್ದಾರೆ. ಒಂದ್ ಕಡೆ ಬಿಜೆಪಿಯಿಂದ ವಿಸ್ತಾರಕರ ತಂಡದಿಂದ ಬೂತ್ ಮಟ್ಟದಲ್ಲಿ ಕಸರತ್ತು ನಡೆಸುತ್ತಿದ್ದು, ಬಿಜೆಪಿ ಅಭ್ಯರ್ಥಿ ಪರ ಗೋವಿಂದ ಕಾರಜೋಳ ಕಾರ್ಯತಂತ್ರಗಳ ಮೇಲುಸ್ತುವಾರಿಯಾಗಿದ್ದಾರೆ. ಇದು ಕಾಂಗ್ರೆಸ್ ಅಭ್ಯರ್ಥಿ ಪರ ಸಚಿವ ಆರ್ಬಿ ತಿಮ್ಮಾಪುರ ಮೇಲುಸ್ತುವಾರಿ ವಹಿಸಿದ್ದು, ಬೂತ್ ಮಟ್ಟದಲ್ಲಿ ಮತದಾರರನ್ನು ಸೆಳೆಯೋಕೆ ಸತೀಶ್ ಜಾರಕಿಹೊಳಿ ಟೀಮ್ ಸನ್ನದ್ಧವಾಗಿದೆ. ಕೋಲಾರದಲ್ಲಿ ಶ್ರೀರಾಮ ಸೇನೆ ಸಂಘಟನೆಯ ಶೋಭಾಯಾತ್ರೆ ಅದ್ದೂರಿಯಾಗಿ ನೆರವೇರಿದೆ. ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಶೋಭಾಯಾತ್ರೆಗೆ ಚಾಲನೆ ಕೊಟ್ಟರು. ಇನ್ನು ಈ ವೇಳೆ ಬೈ ಎಲೆಕ್ಷನ್ ವಿಚಾರವಾಗಿ ಮಾತನಾಡಿದ ಅವರು, ದಾವಣಗೆರೆಯಲ್ಲಿ ಬಿಜೆಪಿಗೆ ಮುಸ್ಲಿಂ 1 ವೋಟು ಸಿಗಲ್ಲ, ಪಕ್ಷೇತರ ಮುಸ್ಲಿಂ ಅಭ್ಯರ್ಥಿಗಳಿಗೆ 15 ವೋಟ್ ಸಿಗಲ್ಲ. ಮುಸ್ಲಿಮರೆಲ್ಲ ಕಾಂಗ್ರೆಸ್ಗೆ ಮತ ಹಾಕೋದು, ನಾನು ಮುಸ್ಲಿಮರನ್ನ ಮತ ಕೇಳೋದೂ ಇಲ್ಲ, ಕೇಳಿ ನಾನು ಮೂರ್ಖನಾಗಲ್ಲ ಅಂತ ಹೇಳಿದ್ದಾರೆ. ಇದೇ ವೇಳೆ ನಾನೇನಾದರೂ ಸಿಎಂ ಆದರೆ ಮುಸ್ಲಿಂ ರಿಸರ್ವೇಷನ್ ತೆಗೆದು ಹಾಕ್ಬಿಡ್ತೀನಿ ಅಂತ ವಿವಾದಾತ್ಮಕ ಹೇಳಿಕೆ ಕೊಟ್ಟರು. ನಾನು ಏನಾದರೂ ಈ ರಾಜ್ಯದ ಮುಖ್ಯಮಂತ್ರಿ ಆದರೆ ಮುಸ್ಲಿಂ ಮೀಸಲಾತಿಯನ್ನು ಸಂಪೂರ್ಣವಾಗಿ ತೆಗೆದುಹಾಕ್ತೇನೆ. ಅದನ್ನ ದಲಿತರಿಗೆ, ಹಿಂದುಳಿದವರಿಗೆ, ಆರ್ಥಿಕ ಬಡವರಿಗಾಗಿ ಹಂಚಿಕೊಡ್ತೇನೆ. ಸಂವಿಧಾನಾತ್ಮಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತಹ ಒಂದು ಪವಿತ್ರ ಸಂವಿಧಾನದಲ್ಲಿ ಧರ್ಮಾಧಾರಿತ ಮೀಸಲಾತಿ ಕೊಡ್ಲಿಕ್ಕೆ ಬರುವುದಿಲ್ಲ. ಬಂಧುಗಳೇ, 3 ಕಡೆ ತಗೋತಾರ. ರಾಜ್ಯ ಸರ್ಕಾರ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹಿಂದಿ, ಉರ್ದು ಸೇರಿದಂತೆ ತೃತೀಯ ಭಾಷೆಗಳ ಅಂಕಗಳ ಮಾನ್ಯತೆಯನ್ನೇ ರದ್ದು ಮಾಡಿದೆ. ಅದರ ಬದಲು ABCD ಅಂತ ಗ್ರೇಡ್ ಕೊಡಲಿದೆ. ಒಟ್ಟು 625 ಅಂಕಗಳನ್ನು ತೆಗೆದು ಹಾಕಿ ಬರೀ 525 ಅಂಕಗಳಿಗೆ ಪರೀಕ್ಷೆ ನಡೆಸಲಿದೆ. ವಿದ್ಯಾರ್ಥಿಗಳು ಹಿಂದಿ ಪರೀಕ್ಷೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಆದರೆ ಹಿಂದಿ ಪರೀಕ್ಷೆಯ ಅಂಕಗಳನ್ನು ಶೇಕಡಾವಾರು ಅಂಕಗಳಿಗೆ ಪರಿಗಣಿಸೋದಿಲ್ಲ. ಹಿಂದಿ ಪೇಪರ್ಗೆ ಕೇವಲ ಗ್ರೇಡ್ ಕೊಡುವುದಾಗಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸ್ಪಷ್ಟನೆ ನೀಡಿದರು. ಹಿಂದಿ ಭಾಷೆಗೆ ಅಂಕ ನೀಡಲ್ಲ ಅನ್ನೋ ಸರ್ಕಾರದ ನಿರ್ಧಾರವನ್ನು ಕನ್ನಡ ಪರ ಸಂಘಟನೆಗಳು ಸ್ವಾಗತ ಮಾಡಿವೆ. ರಾಜ್ಯ ಸರ್ಕಾರಕ್ಕೆ ದ್ವಿಭಾಷಾ ನೀತಿಗೆ ಆಗ್ರಹಿಸಿದ್ವಿ, ಸರ್ಕಾರ ಅದೇ ಪ್ರಕಾರ ನಿರ್ಧಾರ ತೆಗೆದುಕೊಂಡಿದೆ ಅಂತ ಕರವೇ ಅಧ್ಯಕ್ಷ ನಾರಾಯಣಗೌಡ ಸೇರಿದಂತೆ ಕನ್ನಡ ಪರ ಹೋರಾಟಗಾರರು ಸರ್ಕಾರಕ್ಕೆ ಅಭಿನಂದನೆ ತಿಳಿಸಿದ್ದು. ಈ ವರ್ಷದಿಂದ ಮತ್ತೆ ಫರ್ದರ್ ನಾವು ಮುಂದೆ ಚೇಂಜ್ ಮಾಡ್ತೀವಿ, ಯಾಕೆಂದರೆ ಇದು ಪಾಲಿಸಿ ಬರಬೇಕಾಗುತ್ತೆ. ಅಲ್ಲಿವರೆಗೂ ಈ 3rd ಲ್ಯಾಂಗ್ವೇಜ್ ವಿಲ್ ಬಿ ಗ್ರೇಡೆಡ್ ಓನ್ಲಿ. ಎಸ್ ಎಕ್ಸಾಮನ್ನು ಇವರು ಬರೆಯೋದು ಏನು 625 ಇತ್ತು, ಈ 100 ಮಾರ್ಕ್ಸಿಗೆ ಏನು ಬರಿತಾ ಇದ್ದಾರಲ್ಲ, ದಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಗ್ರೇಡ್ಸ್ ಆ್ಯಂಡ್ ನಾಟ್ ರಿಫ್ಲೆಕ್ಟಿಂಗ್ ಆನ್ ದರ್ ರಿಸಲ್ಟ್ಸ್. 525, ಬಟ್ ಇದು ರಿಫ್ಲೆಕ್ಟ್ ಆಗುತ್ತೆ ಗ್ರೇಡ್. ಈಗ SLCಯಲ್ಲಿ ಹಿಂದಿ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆದರೆ ಇಡೀ SLCಯಲ್ಲಿ ಫೇಲ್ ಆದಾಗೆ. ನಾವೆಲ್ಲ ಓದುವ ಕಾಲಕ್ಕೆ ಏನಿತ್ತು, ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಪಾಸ್ ಆಗಿ ಹಿಂದಿ ಫೇಲ್ ಆದರೆ ಪಾಸ್ ಅಂತೇಳಿ ಪರಿಗಣಿಸ್ತಾ ಇದ್ರು. ಅದು ಆಗಬೇಕು, ಅದನ್ನು ಹಿಂದಿಗೆ ಮಹತ್ವ ಕೊಟ್ಟು ಎಲ್ಲ ಸಬ್ಜೆಕ್ಟ್ಗಳ ಥರನೇ ಹಿಂದಿಯನ್ನು ಅದಕ್ಕೆ ಮಹತ್ವ ಕೊಡುವಂಥ ಅಗತ್ಯ ಇಲ್ಲ. ಮಾನ್ಯ ಶಿಕ್ಷಣ ಸಚಿವರಾಗಿರುವಂಥ ಮಧು ಬಂಗಾರಪ್ಪನವ್ರ ಜೊತೆಯಲ್ಲೂ ಸಹ ಈ ವಿಚಾರದಲ್ಲಿ ನಾನು ಅನೇಕ ಸಂದರ್ಭದಲ್ಲಿ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿದ್ದೀನಿ. ಬಹುಶಃ ಇವತ್ತು ನನಗೆ ಮಧು ಬಂಗಾರಪ್ಪನವರ ಒಂದು ಬೆಳವಣಿಗೆ ಒಂದು ಭಾರಿ ಖುಷಿ ತಂದಂಥದ್ದು. ಬೇಕಿದು ಏಕಾಏಕಿ ಅದು ಸರಿ ಆಗಬೇಕು ಅಂತ ಆಗ್ರಹಿಸೋದು ಅಲ್ಲ, ಅದನ್ನು ಪ್ರಾರಂಭ ಮಾಡಿದರೇನೋ ಖುಷಿ. ಹಾಗಾಗಿ ಒಳ್ಳೆ ತೀರ್ಮಾನವನ್ನು ಸರ್ಕಾರ ತಗೋತಾ ಇದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಅದಕ್ಕಾಗಿ ನಾನು ಮಾನ್ಯ ಶಿಕ್ಷಣ ಸಚಿವರಾಗಿರುವಂಥ ಮಧು ಬಂಗಾರಪ್ಪನವ್ರನ್ನ ಮತ್ತೆ ದ್ವಿಭಾಷಾ ಸೂತ್ರದ ಬಗ್ಗೆ ಹೆಚ್ಚು ಕಾಳಜಿ ಇರುವಂಥ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳನ್ನ ನಾನು ವಿಶೇಷವಾಗಿ ಅಭಿನಂದಿಸ್ತೀನಿ, ಆಗ್ರಹಿಸ್ತೀನಿ. ಇದು ಕೇವಲ ಅಷ್ಟಕ್ಕೆ ಸೀಮಿತ ಆಗದೆ ಎಲ್ಲ ಹಂತದಲ್ಲಿ ಕರ್ನಾಟಕ ಸರ್ಕಾರ ದ್ವಿಭಾಷಾ ಸೂತ್ರವನ್ನೇ ಇಟ್ಕೊಂಡು ಕೆಲಸ ಮಾಡುವಂಥದ್ದು ಆಗಬೇಕು. ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳು ಕೇಂದ್ರಕ್ಕೆ ಪತ್ರ ಬರೀಬೇಕು,
ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯದಲ್ಲಿ ನಡೆಯುವಂಥ ಅದು ಕೇಂದ್ರದ ಉದ್ಯಮ ಇರಬಹುದು, ರಾಜ್ಯದ ಉದ್ಯಮಗಳಲ್ಲಿ ಹಿಂದಿಯನ್ನ ಬಲವಂತವಾಗಿ ನಮ್ಮ ಮಕ್ಕಳ ಮೇಲೆ ಹೇರಿಕೆ ಮಾಡೋದನ್ನ ನಾವು ಸಹಿಸಲ್ಲ ಅನ್ನೋದನ್ನ ನೇರವಾಗಿ ಪತ್ರ ಮುಖಾಂತರ ಮಾನ್ಯ ಗೃಹ ಸಚಿವರು ಮತ್ತೆ ಪ್ರಧಾನಿಗಳಿಗೆ ಪತ್ರ ಬರೆಯುವಂಥದ್ದು ಆಗಬೇಕಾಗತ್ತೆ. ಇನ್ನು ಸರ್ಕಾರದ ನಡೆಗೆ ಮಾಜಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆ ಹುಡುಗಾಟಿಕೆ ಆಗಬಾರದು, ಪರೀಕ್ಷೆ ಕೇವಲ 3 ದಿನ ಇರುವಾಗ ಆ ಪರೀಕ್ಷೆಗೆ ಮನ್ನಣೆ ಇಲ್ಲ ಅಂತ ಘೋಷಿಸೋದು ಮಕ್ಕಳ ಪರಿಶ್ರಮಕ್ಕೆ ಬಗೆದ ಒಂದು ದ್ರೋಹ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಇವತ್ತು ವಿಶ್ವವಿಖ್ಯಾತ ಮೇಲುಕೋಟೆ ವೈರಮುಡಿ ಬ್ರಹ್ಮೋತ್ಸವ ನಡೆಯಲಿದೆ. ಮೇಲುಕೋಟೆ ವೈರಮುಡಿ ಬ್ರಹ್ಮೋತ್ಸವ ಹಿನ್ನೆಲೆ ಮಂಡ್ಯ ಜಿಲ್ಲಾಡಳಿತ ಸಕಲ ರೀತಿಯಲ್ಲೂ ಸಜ್ಜಾಗಿದೆ. ಮೂಲಭೂತ ಸೌಕರ್ಯ, ಪಾರ್ಕಿಂಗ್, ಭದ್ರತೆಗೆ ಕ್ರಮ ತೆಗೆದುಕೊಳ್ಳಲಾಗಿದೆ. ಇವತ್ತು ರಾತ್ರಿ 8 ಗಂಟೆಗೆ ಚೆಲುವ ನಾರಾಯಣನಿಗೆ ವಜ್ರ ಖಚಿತ ಕಿರೀಟ ಧಾರಣೆ ನಡೆಯಲಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ದರ್ಶನ ಪಡಿಬೇಕು ಅಂತ ಡಿಸಿ ಡಾಕ್ಟರ್ ಕುಮಾರ್ ಮನವಿ ಮಾಡಿದ್ದಾರೆ. ಮಾರ್ಚ್ 30ನೇ ತಾರೀಕು ದಕ್ಷಿಣ ಕಾಶಿ ನಂಜನಗೂಡು ಶ್ರೀ ನಂಜುಂಡೇಶ್ವರ ಸ್ವಾಮಿಯ ಗೌತಮ ಪಂಚಮಹಾರಥೋತ್ಸವ ನಡೆಯಲಿದೆ. ರಥೋತ್ಸವ ಹಿನ್ನೆಲೆ ದೇವಾಲಯದಲ್ಲಿ ಸಕಲ ಸಿದ್ಧತೆಗಳು ಭರದಿಂದ ಸಾಗಿದ್ದು ಮಹಾರಥೋತ್ಸವಕ್ಕೆ 7 ಅಡಿ ಎತ್ತರದ ಕಳಸ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಶ್ರೀಕಂಠೇಶ್ವರ ಸಮೇತ ಪಾರ್ವತಮ್ಮ, ಗಣಪತಿ, ಚಂಡಿಕೇಶ್ವರ, ಸುಬ್ರಹ್ಮಣ್ಯ ರಥಗಳನ್ನು ಕಟ್ಟೋ ಕಾರ್ಯ ನಡೀತಾ ಇದ್ದು 5 ರಥಗಳಿಗೂ ಕಳಸ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಕೊಪ್ಪಳ ತಾಲೂಕಿನ ಭಾಗ್ಯನಗರ ಪಟ್ಟಣದ ನವನಗರ ಬಡಾವಣೆಯಲ್ಲಿ ನಿನ್ನೆ ಅದ್ಧೂರಿ ಮಾರುತೇಶ್ವರ ಜಾತ್ರಾ ಮಹೋತ್ಸವ ನಡೆದಿದೆ. ಬೆಳಗ್ಗೆ ಹನುಮನಿಗೆ ಪೂಜೆ ಪುನಸ್ಕಾರಗಳು ಜರುಗಿವೆ. ಸಂಜೆ ಪ್ರತಿ ವರ್ಷದಂತೆ ಬಡಾವಣೆಯ ಹೊರಗಿಂದ ಭಕ್ತಿಯಿಂದ ಮುಳ್ಳಿನ ಗಿಡಗಳನ್ನು ತಂದು ಹರಕೆ ಹೊತ್ತು ಯುವಕರು, ಹಿರಿಯರು ಮುಳ್ಳಿನಲ್ಲಿ ಜಿಗಿದು ಮಾರುತೇಶ್ವರನಿಗೆ ಭಕ್ತಿ ಮೆರೀತಾರೆ. ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಮಠದಲ್ಲಿ 1 ತಿಂಗಳ ಅವಧಿಯಲ್ಲಿ 31.84 ಲಕ್ಷ ರೂಪಾಯಿ ನಗದು ಹಾಗೂ 25 ಮೌಲ್ಯದ ಚಿನ್ನ, ಬೆಳ್ಳಿ ಸಾಮಗ್ರಿಗಳ ಕಾಣಿಕೆ ಸಂಗ್ರಹ ಆಗಿದೆ. ಸಿದ್ಧಾರೂಢ ದೇಗುಲ ಹಾಗೂ ಟ್ರಸ್ಟ್ ಕಮಿಟಿಯ ಚೇರ್ಮನ್, ಧರ್ಮದರ್ಶಿಗಳು, ಪ್ರಧಾನ ದಿವಾಣಿ, ನ್ಯಾಯಾಲಯದ ಕಿರಿಯ ವಿಭಾಗದ ಶಿರಸ್ತೇದಾರ್ ಮತ್ತು ಶ್ರೀಮಠದ ವ್ಯವಸ್ಥಾಪಕರ ಸಮ್ಮುಖದಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆಯಿತು. ಚಾಮರಾಜನಗರ ಜಿಲ್ಲೆ ಮಲೆ ಮಹದೇಶ್ವರ ಬೆಟ್ಟದ ಹುಂಡಿಯಲ್ಲಿ ಕಳೆದ 23 ದಿನಗಳ ಅವಧಿಯಲ್ಲಿ 2,33 ಲಕ್ಷ ರೂಪಾಯಿ ಸಂಗ್ರಹ ಆಗಿದೆ. ಭಕ್ತರು ನಗದು ಕಾಣಿಕೆ ಜೊತೆಗೆ 21 ಗ್ರಾಂ ಚಿನ್ನ, 800 ಗ್ರಾಂ ಬೆಳ್ಳಿಯನ್ನು ಕೂಡ ಮಹದೇಶ್ವರನಿಗೆ ಅರ್ಪಿಸಿದ್ದಾರೆ. ಹುಂಡಿಯಲ್ಲಿ 4 ವಿದೇಶಿ ನೋಟುಗಳು ಹಾಗೂ 2,000 ರೂಪಾಯಿ ಮುಖಬೆಲೆಯ 3 ನೋಟುಗಳು ಕೂಡ ಕಂಡುಬಂದಿದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಗ್ರಾಮ ದೇವ ಶ್ರೀ ಚನ್ನಪಟ್ಟಣ ಹನುಮಂತ ದೇವರ ರಥೋತ್ಸವ ಅದ್ದೂರಿಯಾಗಿ ಜರುಗಿತು. ಶ್ರೀ ಚನ್ನಪಟ್ಟಣ ಹನುಮಂತ ದೇವರ ರಥೋತ್ಸವಕ್ಕೆ ಯುಗಾದಿಯ ಮಾರನೆಯ ದಿನದಿಂದ ವಿವಿಧ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಗರುಡನ ಪಟವನ್ನ ಧ್ವಜಸ್ತಂಭಕ್ಕೆ ಕಟ್ಟುವ ಮೂಲಕ ಚಾಲನೆ ನೀಡಲಾಗುತ್ತೆ. ಬೆಳಗ್ಗೆಯಿಂದಲೇ ಸಾವಿರಾರು ಭಕ್ತರು ರಥ ಕಾಣಿಕೆಗಾಗಿ ಸರತಿ ಸಾಲಲ್ಲಿ ನಿಂತು ಫಲಪುಷ್ಪವನ್ನ ಶ್ರೀದೇವರಿಗೆ ಅರ್ಪಿಸಿದರು. ಕೊಪ್ಪಳ ಜಿಲ್ಲೆಯ ಕನಕಗಿರಿಯಲ್ಲಿ ಶ್ರೀರಾಮನವಮಿ ಅದ್ದೂರಿಯಾಗಿ ಆಚರಿಸಲಾಗಿದೆ. ಹನುಮ ಮಾಲಾಧಾರಿಗಳಿಂದ ರಾಮನ ಭವ್ಯ ಮೆರವಣಿಗೆ ಮಾಡಿದರು. ರಾಮ ಹನುಮನ ಹಾಡುಗಳನ್ನಾಡಿ ಮಾಲಾಧಾರಿಗಳು ಕುಣಿದು ಕುಪ್ಪಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಈಶ್ವರಮಂಗಲ ಹನುಮಗಿರಿ ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರದಲ್ಲಿ ಏಪ್ರಿಲ್ 9ರಿಂದ 12ರವರೆಗೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನಡೆಯಲಿದ್ದು, ಇದರ ಅಂಗವಾಗಿ ರಾಮ ಹನುಮ ಜ್ಯೋತಿ ರಥಯಾತ್ರೆ ಅಯೋಧ್ಯೆ ರಾಮ ಮಂದಿರದಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೊರಟಿದೆ. ಬೆಂಗಳೂರಿನ ವಿಕ್ಟೋರಿಯಾ ಹಾಸ್ಪಿಟಲ್ನಲ್ಲಿ ಖಾಸಗಿ ಆಂಬ್ಯುಲೆನ್ಸ್ಗಳ ದರ್ಬಾರ್ಗೆ ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ಗರಂ ಆಗಿದ್ದಾರೆ. ಆಸ್ಪತ್ರೆ ಆವರಣದಲ್ಲಿ ತಿರುಗಾಡ್ತಾ ರೋಗಿಗಳಿಗೆ ಕಿರುಕುಳ ಕೊಡ್ತಾ ಇರುವ ಬಗ್ಗೆ ದೂರುಗಳು ಬಂದ ಹಿನ್ನೆಲೆ ಸುಮೋಟೋ ಕೇಸ್ ದಾಖಲಿಸಿ ತನಿಖೆಗೆ ಆದೇಶಿಸಿದರು. ಬಳಿಕ ಇದರ ಬಗ್ಗೆ ವಿವರಣೆ ಕೊಡುವಂತೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಮೆಡಿಕಲ್ ಕಾಲೇಜಿನ ನಿರ್ದೇಶಕರು ಹಾಗೂ ವಿಕ್ಟೋರಿಯಾ ಹಾಸ್ಪಿಟಲ್ ಅಧೀಕ್ಷಕರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಈ ಬಗ್ಗೆ ಲೋಕ ಪೊಲೀಸರು ವರದಿ ನೀಡಿದ್ದು, ಆಸ್ಪತ್ರೆ ಹಲವು ಕರ್ಮಕಾಂಡಗಳು ಬೆಳಕಿಗೆ ಬಂದಿವೆ. ಐಸಿಯುನಲ್ಲಿ ಅವಧಿ ಮೀರಿದ ಔಷಧಿ ಪತ್ತೆಯಾಗಿದೆ. ಐಸಿಯುನಲ್ಲಿ 6 ಹಾಸಿಗೆ ಖಾಲಿ ಇದ್ರೂ ಬೆಡ್ ಖಾಲಿ ಇಲ್ಲ ಅಂತ ಉತ್ತರ ಕೊಡಲಾಗಿದೆ. ರಾತ್ರಿ ಸುರಿದ ಮಳೆಗೆ ವಿದ್ಯುತ್ ಪರಿವರ್ತಕಗಳು ಬ್ಲಾಸ್ಟ್ ಆಗಿ ಬೆಂಕಿಯ ತೀವ್ರತೆಗೆ 2 ಬೈಕ್ಗಳು ಸುಟ್ಟು ಕರಕಲಾಗಿದೆ. ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ಘಟನೆ ನಡೆದಿರುವುದು. ಕುಂಬಾರಬಾವಿ ಬಳಿ ಇರುವಂತಹ ವಿದ್ಯುತ್ ಪರಿವರ್ತಕ ಇದ್ದಕ್ಕಿದ್ದಂತೆ ಬ್ಲಾಸ್ಟ್ ಆಗಿದೆ. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಹೆಸ್ಕಾಂ ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದಾರೆ.
ಕೋಲಾರ ಜಿಲ್ಲೆಯಾದ್ಯಂತ 120 ನಕಲಿ ಕ್ಲಿನಿಕ್ಗಳನ್ನು ಬಂದ್ ಮಾಡಲಾಗಿದೆ. ಆರೋಗ್ಯ ಇಲಾಖೆ ಗುರುತಿಸಿದ್ದ 152 ಕ್ಲಿನಿಕ್ಗಳ ಪೈಕಿ 120 ಕ್ಲಿನಿಕ್ಗಳು ಅನಧಿಕೃತ ಅನ್ನೋದು ಗೊತ್ತಾಗಿದೆ. ಹೀಗಾಗಿ 120 ನಕಲಿ ಕ್ಲಿನಿಕ್ಗಳನ್ನು ಕ್ಲೋಸ್ ಮಾಡಿ 2 ಲಕ್ಷ ದಂಡ ವಸೂಲಿ ಮಾಡಿದ್ದಾರೆ. ಹಾಗೆ ನಿಯಮ ಉಲ್ಲಂಘಿಸಿದ 18 ನಕಲಿ ಕ್ಲಿನಿಕ್ಗಳ ವಿರುದ್ಧ ಪಿಸಿಆರ್ ಹಾಗೂ ಎಫ್ಐಆರ್ ದಾಖಲಿ ಮಾಡೋಕೆ ಜಿಲ್ಲಾಧಿಕಾರಿ ಆದೇಶ ಕೊಟ್ಟಿದ್ದಾರೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಬೆಟ್ಟದ ಭೈರವೇಶ್ವರ ದೇವಾಲಯದಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಹೋಗಿದ್ದ ಫೋಟೋಗ್ರಾಫರ್ಗಳ ಮೇಲೆ ಹಲ್ಲೆಯಾಗಿತ್ತು. ಹೀಗಾಗಿ ಹಲ್ಲೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ 106 ಜನರು ಸಕಲೇಶಪುರ ಗ್ರಾಮಾಂತರ ಠಾಣೆ ಎದುರು ಜಮಾಯಿಸಿದ್ರು. ಜೊತೆಗೆ ದೂರು ಕೊಟ್ಟರು ಕೇಸ್ ದಾಖಲಿಸಿಲ್ಲ ಅಂತ ಫೋಟೋಗ್ರಾಫರ್ಸ್ ಕೂಡ ಠಾಣೆ ಬಳಿ ಬಂದಿದ್ರು. ಈ ವೇಳೆ ಸ್ಥಳೀಯರು ಹಾಗೂ ಫೋಟೋಗ್ರಾಫರ್ಸ್ ಮಧ್ಯೆ ಮಾರಾಮಾರಿಯಾಗಿದೆ. ಠಾಣೆ ಎದುರು 2 ಕಡೆಯವರು ಪರಸ್ಪರ ಬಡಿದಾಡಿಕೊಂಡಿದ್ದಾರೆ. ಹೊಡಿಬೇಡಿ ಸರ್, ಹೊಡಿಬೇಡಿ ಸರ್. ಬೇರೆಶ್ವರದಲ್ಲಿ ನಮಗೆ ಪ್ರೀ ವೆಡ್ಡಿಂಗ್ ಶೂಟ್ ಇತ್ತು. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಪ್ರೀ ವೆಡ್ಡಿಂಗ್ ಶೂಟಿಗೆ ಬಂದಿದ್ವಿ. ನಾವು ಫೋಟೋಗ್ರಾಫರ್ ಬಂದಿದ್ದು ನಾವು 4 ಜನ ಇದ್ವಿ. ಸೊ ಅಲ್ಲಿ ಒಂದು 3-4 ಕಪಲ್ಸ್ ಬಂದಿದ್ರು, 3-4 ಫೋಟೋ ಗ್ರೂಪ್ ಅವ್ರು ಬಂದಿದ್ರು. ಅಲ್ಲಿ ಅವ್ರ ಪಾಡಿಗೆ ಅವ್ರು ಫೋಟೋ ತೆಗೆದ್ರು, ನಮ್ಮ ಪಾಡಿಗೆ ನಾವು ಫೋಟೋ ತೆಗಿತಾ ಇದ್ವಿ. ಅಲ್ಲಿ ನೋಡಿದ್ರೆ ಯಾರೋ ಲೋಕಲ್ ಹೆಡ್ಸ್ ಸ್ವಲ್ಪ ಜನ ಬಂದ್ಬಿಟ್ಟು ಅಲ್ಲಿ ದೇವಸ್ಥಾನದೊಳಗಡೆ ಹೋಗ್ಬಿಟ್ಟು ಅವ್ರು ಪೂಜೆ ಮುಗಿಸ್ಕೊಂಡು ಬರ್ಬೇಕಾದ್ರೆ ನಮ್ಮ ಫೋಟೋಗ್ರಾಫರಲ್ಲೇನೋ ಫೋಟೋ ತೆಗಿತೀರ, ಅವ್ರಿಗೆ ಬಂದು ತಲೆ ಕೊಡ್ಬಿಟ್ಟು ಏನಿಲ್ಲಲ್ಲ ಏನು ಫೋಟೋ ತೆಗಿತಿದ್ದೀರಾ ಹಂಗೆ ಹಿಂಗೆ ಅಂತ ಬೈದು ಮಾತಿಗೆ ಇದಾಯಿತು. ಆಮೇಲೆ ಇವರೆಲ್ಲ ಸರಿ ಬಿಡಿ ಸರ್ ಸಾರಿ ಅಂದರು. ಅವ್ರು ಏನೋ ಮಾಡ್ತೀರಾ ನಮ್ದು ಏರಿಯಾ ಹಂಗೆ ಹಿಂಗೆ ಅಂತ ಹೇಳಿ ಬಂದು ಬೈದರು. ಆಮೇಲೆ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಪುಂಡಪೋಖ್ರಿಗಳಿಗೆ ಭಯನೇ ಇಲ್ದಂಗಾಗಿದೆ. ಬ್ಯಾಡ್ರಳ್ಳಿಯ ನಾಗರಹೊಳೆ ಸರ್ಕಲ್ನಲ್ಲಿ ಹಾಡ ಹಗಲೆ ಯುವಕನಿಗೆ ಥಳಿಸಿ ಕಿಡ್ನಾಪ್ ಮಾಡಿದ್ದಾರೆ. ನಟ ಎಂಬಾತನನ್ನ ಹುಡ್ಕೊಂಡು ಗ್ಯಾಂಗ್ ಬಂದಿದೆ. ಈ ವೇಳೆ ಸ್ನೇಹಿತರ ಜೊತೆಗೆ ಟೀ ಕುಡಿತಾ ಇದ್ದ ಶರತ್ ಅನ್ನೋನನ್ನ ನೋಡಿ ಇವನೇ ನಟ ಅನ್ಕೊಂಡು ಹಿಗ್ಗಾಮುಗ್ಗ ಹಲ್ಲೆ ಮಾಡಿದ್ದಾರೆ. ನಾನು ಅವನಲ್ಲ ಅಂತ ಹೇಳಿದ್ರೂ ಕೇಳದೆ ಮನಸೋ ಇಚ್ಛೆ ಹೊಡೆದು ಆಟೋಗೆ ತುಂಬಿಕೊಂಡು ಹೋಗಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದವರು ಶರತ್ ಅಕ್ಕನಿಗೆ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ. ನಂತರ ಅರ್ಧ ದಾರಿಗೆ ಹೋಗಿ ಆತನ ಫೋನ್ ಚೆಕ್ ಮಾಡಿದಾಗ ಆತ ನಟ ಅಲ್ಲ ಅನ್ನೋದು ಗೊತ್ತಾಗಿದೆ. ದಾರಿ ಮಧ್ಯೆನೇ ಬಿಟ್ಟು ಹೋಗಿದ್ದು ಕಿಡ್ನಾಪರ್ಸ್ ವಿರುದ್ಧ ಬ್ಯಾಡ್ರಹಳ್ಳಿ ಠಾಣೆಗೆ ದೂರು ಕೊಡಲಾಗಿದೆ. ಎಫ್ಐಆರ್ ದಾಖಲಿಸಿಕೊಂಡ ಪೊಲೀಸರು ತನಿಖೆಗೆ ಮುಂದಾಗಿದ್ದಾರೆ. ಹಾಡಹಗಲೇ ಮಹಿಳೆಯ ಸರಗಳತನ ಮಾಡಲಾಗಿದೆ. ರಾಮನಗರದ ಗುಡೇಮಾರನಹಳ್ಳಿ ಹ್ಯಾಂಡ್ ಪೋಸ್ಟ್ ಬಳಿ ಘಟನೆ ನಡೆದಿರುವುದು. ಬೇಕರಿ ಮುಂಭಾಗ ನಿಂತಿದ್ದ ಮಹಿಳೆಯ 55 ಗ್ರಾಂ ಮಾಂಗಲ್ಯ ಸರ ಕದ್ದು ಎಸ್ಕೇಪ್ ಆಗಿದ್ದಾರೆ. ಸಿಸಿ ಕ್ಯಾಮೆರಾದಲ್ಲಿ ಕಳ್ಳರ ಕೈಚಳಕ ಸೆರೆಯಾಗಿದೆ. ಕಳ್ಳತನ ಆಗಿದ್ದ 100ಕ್ಕೂ ಹೆಚ್ಚು ಮೊಬೈಲ್ಗಳನ್ನು ಪತ್ತೆ ಹಚ್ಚಿದ ಅಥಣಿ ಪೊಲೀಸರು ಮೊಬೈಲ್ಗಳನ್ನು ಮರಳಿ ಮಾಲೀಕರಿಗೆ ಕೊಟ್ಟಿದ್ದಾರೆ. ಅಥಣಿ, ಕಾಗವಾಡ, ಕುಡಚಿ, ಹಾರುಗೇರಿ ಹಾಗೂ ರಾಯಭಾಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನ ಆಗಿದ್ದ 100ಕ್ಕೂ ಹೆಚ್ಚು ಮೊಬೈಲ್ ಕಳ್ಳತನ ಪ್ರಕರಣಗಳನ್ನು ಪೊಲೀಸರು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಿಇಐಆರ್ ಪೋರ್ಟಲ್ನಲ್ಲಿ ದೂರು ದಾಖಲಾಗಿದ್ವು. ಈ ದೂರಿನ ಅನ್ವಯ ಮಾಲೀಕರನ್ನ ಪತ್ತೆ ಹಚ್ಚಿ ಮೊಬೈಲ್ ಮರಳಿ ಕೊಡಲಾಗಿದೆ. ಜೊತೆಗೆ ದೇವಿಯ ಹಾಡು ಹಾಕೊಂಡು ಡಾನ್ಸ್ ಮಾಡ್ತಾ ಮಚ್ಚು ಚಾಕು ಹಿಡಿದು ಝಳಪಿಸಿದ್ದಾರೆ. ವಿಡಿಯೋದಲ್ಲಿ ನಂದೀಶ್ ಅಲಿಯಾಸ್ ಕಾಟು ಹಾಗೂ ಆತನ ಶಿಷ್ಯ ಇಬ್ಬರೂ ಕೂಡ ಫುಲ್ ಡಾನ್ಸ್ ಮಾಡಿದ್ದಾರೆ. ವಿಡಿಯೋ ಮಾಡಿ ಹವಾ ಸೃಷ್ಟಿಗೆ ಯತ್ನಿಸಿದಾರಾ ಅನ್ನೋ ಶಂಕೆ ವ್ಯಕ್ತವಾಗಿದ್ದು ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ. ಹಳೆ ದ್ವೇಷ ಹಿನ್ನೆಲೆ ನಗರಸಭೆ ಸದಸ್ಯನ ಹತ್ಯೆಗೆ ಯತ್ನಿಸಿರುವ ಘಟನೆ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರದ ರೈಲ್ವೆ ಅಂಡರ್ಪಾಸ್ ಬಳಿ ನಡೆದಿದೆ. ರಾಮನಗರ ಸಭೆ 22ನೇ ವಾರ್ಡ್ನ ಸದಸ್ಯ ಅಜ್ಮತುಲ್ಲಾ ಖಾನ್ ಹತ್ಯೆಗೆ ಲಾಂಗ್ ಮಚ್ಚಿನಿಂದ ಯತ್ನಿಸಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಬಳಿಕ ರೆಹಮಾನಿಯಾ ನಗರ ಅಜ್ಮತುಲ್ಲಾ ಖಾನ್ ಮನೆ ಬಳಿ ಬಂದ 3 ಯುವಕರು ಲಾಂಗ್ ಮಚ್ಚಿನಿಂದ ದಾಂಧಲೆ ಮಾಡಿದ್ದಾರೆ. ಕಾರಿನ ಮುಂಭಾಗ ಜಖಂಗೊಳಿಸಿದ್ದಾರೆ. ಇನ್ನು ಘಟನೆಯ ಸಂಬಂಧ ರಾಮನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶಿವಮೊಗ್ಗ ಮೃಗಾಲಯದಲ್ಲಿ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಸಾವು ಪ್ರಕರಣ ಸಂಬಂಧ ಪಶುವೈದ್ಯಾಧಿಕಾರಿಗಳು ಹಾಗೂ ವಿದ್ಯಾರ್ಥಿಗಳು ಕ್ಯಾಂಡಲ್ ಮಾರ್ಚ್ ನಡೆಸಿದ್ದಾರೆ. ಕರ್ನಾಟಕ ಪಶುವೈದ್ಯಕೀಯ ಸಂಘ ಶಿವಮೊಗ್ಗ, ಪಶುವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಗಳು, ಕರ್ನಾಟಕ ಹಾಲು ಒಕ್ಕೂಟ ಪಶುವೈದ್ಯಾಧಿಕಾರಿಗಳು ಹಾಗೂ ನಿವೃತ್ತ ಪಶುವೈದ್ಯಾಧಿಕಾರಿಗಳ ಸಂಘದ ಸದಸ್ಯರು ಮಾರ್ಚ್ನಲ್ಲಿ ಭಾಗಿಯಾಗಿದ್ದರು. ಪ್ರಕರಣವನ್ನು ಸಿಬಿಐ ತನಿಖೆಗೆ ನೀಡುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಶಾಲಾ ವಾಹನಕ್ಕೆ ಖಾಸಗಿ ಬಸ್ ಡಿಕ್ಕಿಯಾಗಿ 11ಕ್ಕೂ ಹೆಚ್ಚು ಮಕ್ಕಳು ಗಾಯಗೊಂಡಿದ್ದು ಇಬ್ಬರ ಪರಿಸ್ಥಿತಿ ಗಂಭೀರವಾಗಿದೆ. ಈ ಘಟನೆ ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ನಡೆದಿರುವುದು. 15ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದ ಶಾಲಾ ವಾಹನ ಸೋಮನಹಳ್ಳಿಯಿಂದ ಹೆಮ್ಮನಹಳ್ಳಿಗೆ ಹೋಗ್ತಾ ಇದ್ದ ವೇಳೆ ಮದ್ದೂರಿನ ಅಡಿಗಾಸ್ ಬಳಿ ತಿರುವಿನಲ್ಲಿ ಖಾಸಗಿ ಬಸ್ಗೆ ಡಿಕ್ಕಿಯಾಗಿದೆ. ಅಪಘಾತದ ರಭಸಕ್ಕೆ ಶಾಲಾ ಬಸ್ ಸಂಪೂರ್ಣ ನಜ್ಜುಗುಜ್ಜಾಗಿದ್ದು ಗಾಯಾಳುಗಳನ್ನು ಮಂಡ್ಯ ಮೀಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ.
ಇನ್ನು ಶಾಲಾ ವಾಹನ ಡಿಕ್ಕಿಯಾಗಿ 11ಕ್ಕೂ ಹೆಚ್ಚು ಮಕ್ಕಳು ಗಾಯಗೊಂಡ ವಿಚಾರ ತಿಳಿದ ಕೇಂದ್ರದ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿಷಾದ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಎಕ್ಸ್ನಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು ಮಕ್ಕಳು ಆದಷ್ಟು ಬೇಗ ಗುಣ ಆಗಲಿ ಅಂತ ಹಾರೈಸಿದ್ದಾರೆ. ಅಲ್ಲದೆ ನವದೆಹಲಿಯಿಂದಲೇ ಮಂಡ್ಯ ಜಿಲ್ಲಾಧಿಕಾರಿ ಅವರಿಗೆ ಕರೆ ಮಾಡಿ ಮಾಹಿತಿ ಪಡ್ಕೊಂಡಿದ್ದು ಮಕ್ಕಳ ಚಿಕಿತ್ಸೆಗೆ ಸಹಕರಿಸಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಬಾಲಕಿ ಮೇಲೆ ಟೆಂಪೋ ವಾಹನ ಹರಿದು ಬಾಲಕಿ ಸಾವನ್ನಪ್ಪಿರೋ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಅಡ್ಡಗಲ್ ಕೆರೆ ಕಟ್ಟ ಬಳಿ ನಡೆದಿದೆ. ಕೃತಿಕಾ ರೆಡ್ಡಿ ಮೃತ ಬಾಲಕಿ. ಅಪಘಾತದ ಬಳಿಕ ಟೆಂಪೋ ಬಿಟ್ಟು ಚಾಲಕ ಪರಾರಿಯಾಗಿದ್ದಾನೆ. ಗೌನಿಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಾವೇರಿ ವಿಶ್ವವಿದ್ಯಾಲಯದ ಮೊದಲ ಘಟಿಕೋತ್ಸವಕ್ಕೆ ವಿವಾದ ಶುರುವಾಗಿದೆ. ಏಪ್ರಿಲ್ 6ರಂದು ಖಾಸಗಿ ಕಾಲೇಜಿನಲ್ಲಿ ಘಟಿಕೋತ್ಸವ ನಡೆಸೋಕೆ ಯೂನಿವರ್ಸಿಟಿ ನಿರ್ಧರಿಸಿದೆ. ಆದರೆ ಹಾವೇರಿ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ನಿರ್ಧಾರಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ನಮ್ಮ ಘಟಿಕೋತ್ಸವ ನಮ್ಮ ಕ್ಯಾಂಪಸ್ನಲ್ಲೇ ಅಂತ ವಿದ್ಯಾರ್ಥಿಗಳು ಪಟ ಹಿಡಿದಿದ್ದಾರೆ. 42 ಎಕರೆ ವಿಶಾಲ ಕ್ಯಾಂಪಸ್ ಇದ್ರೂ ಘಟಿಕೋತ್ಸವ ನಡೆಸೋಕೆ ವಿವಿ ಹಿಂದೇಟನ ಹಾಕ್ತಿದೆ. ಯೂನಿವರ್ಸಿಟಿಯ ಅವ್ಯವಸ್ಥೆ ಮರೆಮಾಚೋಕೆ ಯತ್ನ ಅನ್ನೋ ಆರೋಪ ಇದು. ಕ್ಯಾಂಪಸ್ನಲ್ಲೇ ಘಟಿಕೋತ್ಸವ ನಡೆದರೆ ರಾಜ್ಯಪಾಲರು ಬಂದಾಗ ವಿವಿಯ ಸಮಸ್ಯೆಗಳು ನೇರವಾಗಿ ತಿಳಿಸೋದ್ರಿಂದ ಅಭಿವೃದ್ಧಿಗೆ ದಾರಿಯಾಗಲಿದ್ದು ವಿಶ್ವವಿದ್ಯಾಲಯದಲ್ಲಿ ಘಟಿಕೋತ್ಸವ ನಡೆಸೋಕೆ ಒತ್ತಾಯಿಸಲಾಗಿದೆ.